ಹಾಯ್ ಹೆಲೋ ನಮಸ್ತೆ ಕರ್ನಾಟಕ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ. ಈ ಗಾಡಿಯ ನಂಬರ್ ಬಂದು K18C7196. K18 ಬಂದು ನಿಮಗೆ ಚಿಕ್ಕಮಗಳೂರು ರಿಜಿಸ್ಟ್ರೇಷನ್ ಆಗಿರುತ್ತೆ, ಚಿಕ್ಕಮಗಳೂರು ರಿಜಿಸ್ಟ್ರೇಷನು. ಮತ್ತು ಈ ಗಾಡಿಯ ಮಾಡೆಲ್ ಬಂದು 2022 ಮಾಡೆಲ್ ಆಗಿರುತ್ತೆ. 2022 ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ. ಮತ್ತು ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ 1.7 ಅಂತ ಹೇಳ್ತಾರೆ. ಬುಲೆರೋ ಪಿಕಪ್ 1.7ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು. ಮತ್ತು ಈ ಗಾಡಿಯ ಆಲ್ ಒರಿಜಿನಲ್ ಟೈರ್ ಇರುತ್ತೆ. ಹಾಗೆ ನೀವು ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು. ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಬಟನ್ಸ್ ಇರುತ್ತೆ, 80% ಬಟನ್ಸ್ ಇರುತ್ತೆ. ಹಾಗೂ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು, 80-90% ಟೈರ್ಸ್ ಇರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ. ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇದೆ ಈ ವೆಹಿಕಲ್ಲು. ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು. ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ. ಒಮ್ಮೆ ನಿಮಗೆ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ. ಲೋಡಿಂಗ್ ಟ್ರೈ ಕೂಡ ನೋಡ್ಬೋದು. ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. ಯಾವ ಥರ ಟಚಪ್ ಗಿಚಪ್ ಏನೋ ಮಾಡಿರೋದಿಲ್ಲ, ಫುಲ್ಲಿ ಒರಿಜಿನಲ್ಲೇ ಇರುತ್ತೆ. 100% ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ. ಹಾಗೆ ಒಮ್ಮೆ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ನೀವು. ರೈಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು. ಹಾಗೆ ಒಮ್ಮೆ ಚಸಿಯ ನಿಮಗೆ ಒಂದು ವ್ಯೂ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು. ಚಾಸಿ ವ್ಯೂ ಕೂಡ ನೋಡ್ಬೋದು. ತುಂಬ ಇದು ಕೂಡ ಶೋರೂಮ್ ಪೇಂಟಲ್ಲೇ ಇರುತ್ತೆ. ಯಾವುದೇ ಥರ ಟಚಪ್ ಕೂಡ ಮಾಡಿರೋದಿಲ್ಲ, ಫುಲ್ಲಿ ಒರಿಜಿನಲ್ ಪೇಂಟಲ್ಲೇ ಈ ಗಾಡಿ ಇರುತ್ತೆ. ಹಾಗೂ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ಬೋದು. ರೂಫ್ ಟಾಪ್ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇದೆ. ಮತ್ತು ಈ ಗಾಡಿ ತುಂಬ ಲೋ ಕಿಲೋಮೀಟರ್ಸ್ ಓಡಿರುತ್ತೆ, ತುಂಬ ಕಮ್ಮಿ ಕಿಲೋಮೀಟರ್ಗಳ ರನ್ನಿಂಗ್ ಆಗಿರುತ್ತೆ. ಫುಲ್ಲಿ ಶೋರೂಮ್ ಮೇಂಟೈನ್ ವೆಹಿಕಲ್ಲು. ಮತ್ತು ಶೋರೂಮ್ ಕುಷನಿಂಗಲ್ಲೇ ಇನ್ನೂ ವೆಹಿಕಲ್ ಇರುತ್ತೆ. ಇದು ಕೂಡ ಶೋರೂಮ್ ಕುಷನಿಂಗಲ್ಲೇ ಸ್ವಲ್ಪ ಫೀಲ್ ಆಗಿದೆ. ಮತ್ತು ಈ ಗಾಡಿಯ ಡ್ಯಾಶ್ ಬೋರ್ಡ್ ಕೂಡ ಒಮ್ಮೆ ವ್ಯೂ ನೋಡ್ಬೋದು ನೀವು. ಡ್ಯಾಶ್ ಬೋರ್ಡ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ವೆಹಿಕಲಲ್ಲಿ ಅವೈಲೇಬಲ್ ಇದೆ. ಮತ್ತು ಒಮ್ಮೆ ನೀವು ಈ ಗಾಡಿಯ ಓಡೋಮೀಟರ್ ನೋಡೋದಾದರೆ 59,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ ವೆಹಿಕಲ್. ಜಸ್ಟ್ 59,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಯಾರೆಲ್ಲ ಒಂದು ನೀವು ತುಂಬ ಕಮ್ಮಿ ಓಡಿರೋ ಗಾಡಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಈ ಗಾಡಿ ಕೂಡ ನೋಡ್ಬೋದು. ಹಾಗೆ ಒಮ್ಮೆ ನೀವು ಫ್ರಂಟ್ ಗ್ಲಾಸ್ ಕೂಡ ನೋಡ್ಬೋದು, ಯಾವುದೇ ಥರ ಕ್ರ್ಯಾಕ್ ಇರೋದಿಲ್ಲ, ಫುಲ್ಲಿ ಒರಿಜಿನಲ್ ಗ್ಲಾಸಲ್ಲೇ ಇರುತ್ತೆ. ಹಾಗೆ ಲೋವರ್ ಆರ್ಮ್ ಕೂಡ ನೋಡ್ಬೋದು. ಲೋ ಸೈಡು ಕ್ಯಾಬಿನ್ನ ಲೋ ಸೈಡ್ ಕೂಡ ನೋಡ್ಬೋದು. ಆಮೇಲೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ಬೋದು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. 100% ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. ಯಾವುದೇ ಥರ ಟಚಪ್ ಏನು ಮಾಡಿರೋದಿಲ್ಲ. ಹಾಗೆ ಒಮ್ಮೆ ಈ ಗಾಡಿ ನಿಮಗೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು. ಇಂಜಿನ್ ಕೂಡ ತುಂಬ ನೀಟಾಗಿ ಇಟ್ಟಿರ್ತಾರೆ. ತುಂಬ ಲೆಸ್ ಡ್ರೈವನ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕಮ್ಮಿನೇ ಡ್ರೈವನ್ ಮಾಡಿರ್ತಾರೆ ಈ ವೆಹಿಕಲ್ಲು. ಮತ್ತು ಮೇಂಟೆನೆನ್ಸಲ್ಲಿ ಕೂಡ ಟಾಪ್ ನೋಡ್ಬೋದು ಸ್ನೇಹಿತರೆ ನೀವು. ಇಂಜಿನ್ ಕೂಡ ನೋಡ್ಬೋದು. ಇಂಜಿನ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ. ಇದು ಕೂಡ ಫುಲ್ಲಿ ಬ್ರ್ಯಾಂಡ್ ನ್ಯೂ ಇಂಜಿನ್ ಥರ ಮೇಂಟೈನ್ ಮಾಡಿರ್ತಾರೆ, ನೋಡ್ಬೋದು. ಒಮ್ಮೆ ಪೂರ್ತಿ ಇಂಜಿನ್ ಕೂಡ ನೋಡ್ಕೋಬೋದು ನೀವು. ಮತ್ತು ಇಂಟೀರಿಯರ್ ಕೂಡ ನೋಡ್ಕೋಬೋದು. ಹಾಗೆ ಪಿಚ್ ಕೂಡ ನಿಮಗೆ ತೋರಿಸ್ಬೋದು. ಒರಿಜಿನಲ್ ಶೋರೂಮ್ ಪಿಚ್ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು. ಫುಲ್ಲಿ ಶೋರೂಮ್ ಪೇಂಟಲ್ಲೇ ಇರುತ್ತೆ. ಯಾವುದೇ ಥರ ಗಾಡಿ ರೀಪೇಂಟ್ ಏನೂ ಮಾಡಿರೋದಿಲ್ಲ. ಈ ಗಾಡಿಯ ಮತ್ತೊಮ್ಮೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋದಾದರೆ K18C7196 2022 ಮಾಡೆಲು ಬುಲೆರೋ ಪಿಕಪ್ 1.7 ಎಕ್ಸ್ಟ್ರಾ ಲಾಂಗ್, 9 ಫೀಟ್ನ ಲೋಡಿಂಗ್ ಬಾಡಿ ಬರುತ್ತೆ. ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ. FC ಇನ್ಶೂರೆನ್ಸ್ ನಿಮಗೆ ಫ್ರೆಶ್ ಮಾಡಿಕೊಡ್ತಾರೆ. FC 2 ವರ್ಷ ಮತ್ತು ಇನ್ಶೂರೆನ್ಸ್ 1 ವರ್ಷ ಫ್ರೆಶ್ ಮಾಡಿಕೊಡ್ತಾರೆ. ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ಮತ್ತು ಈ ಗಾಡಿ ಪವರ್ ಸ್ಟೇರಿಂಗು ಹೊಂದಿರುತ್ತೆ. ಮತ್ತು ಗಾಡಿಯ ಫುಲ್ 100% ಒರಿಜಿನಲ್ ಇರುತ್ತೆ. ಫುಲ್ಲಿ ಜೀನಿಯನ್ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ನಿಮಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಆಗಿರುತ್ತೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತು ಈ ಗಾಡಿಯ ಡಾಕ್ಯುಮೆಂಟ್ ಮೇಲೆ ನಿಮಗೆ ಲೋನ್ ಮಾಡಿಕೊಡ್ತೀವಿ. ಮತ್ತು ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು. ಯಾವತ್ತು ಸಿವಿಲ್ ಟ್ರ್ಯಾಕ್ ಚೆನ್ನಾಗಿದ್ದಲ್ಲಿ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ನಿಮಗೆ ಲೋನ್ ಆಗುತ್ತೆ. ಲೋನ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದಿರುತ್ತೆ. ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೋನು. ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಇರುವ ಶಿವಮೊಗ್ಗ ಶೋರೂಮ್ ಯೂಸ್ಡ್ ವೆಹಿಕಲ್ ಶೋರೂಮ್ಗೆ ಬಂದು ನೀವು ಈ ಗಾಡಿಯ
ಟೆಸ್ಟ್ ಡ್ರೈವ್ ಪಡೆದು ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ಪಡಿಬೋದು. ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಈ ಗಾಡಿಯ ಪ್ರೈಸು, ಡೀಟೇಲ್ಸು, ಕಂಡೀಷನ್ ಕೂಡ ಮತ್ತು ಪಡ್ಕೊಳ್ಬೋದು. ಮತ್ತು ಈ ಗಾಡಿಯ ಲೊಕೇಶನ್ ಒಂದು ಶಿವಮೊಗ್ಗ ಡಿಸ್ಟಿಕ್ ಬಸ್ ಸ್ಟ್ಯಾಂಡ್, ಶಿವಮೊಗ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಬಸ್ ಸ್ಟ್ಯಾಂಡಿಂದ ತುಂಬ ನಿಯರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, ಜಾಸ್ತಿ ದೂರ ಇಲ್ಲ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ನಿಯರ್ 1 ಕಿಲೋಮೀಟರ್ ಆಗಿರುತ್ತೆ. ಮ್ಯಾಪಲ್ಲಿ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಅಂತ ಹೊಡೆದ್ರೆ ಮ್ಯಾಪ್ ಲೊಕೇಶನ್ ಕೂಡ ತೋರಿಸ್ಕೊಳುತ್ತೆ. ಮತ್ತು ಹೀಗೆ ಈ ಗಾಡಿ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಈ ಚಾನಲ್ ಬಗ್ಗೆ ತಿಳಿಸ್ಕೊಡಿ. ಇನ್ನೂ ಹೆಚ್ಚಿನ ವೆಹಿಕಲ್ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಥರ ನಿಮಗೆ ವೆಹಿಕಲ್ಸ್ ಬೇರೆ ನೀಡಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಲ್ಡ್ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿದೆ, ನಿಮಗೆ ನ್ಯೂ ಸ್ಟಾಕೇ ವೆಹಿಕಲ್ ಇರೋದು. ಈ ಗಾಡಿ ಬಂದ್ಬಿಟ್ಟು ನವೆಂಬರ್ 5ನೇ ತಾರೀಕು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ನವೆಂಬರ್ 4ರಿಂದ ಎಲ್ಲ ನ್ಯೂ ಸ್ಟಾಕ್ ಬಂದಿದೆ. ಇನ್ನು ಮುಂದೆ ಓಲ್ಡ್ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿದೆ. ನವೆಂಬರ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ನ್ಯೂ ಸ್ಟಾಕು. ನೀವು ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ. ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಪೇಜ್ಗೆ ನೀವು ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ತಾ ಹೀಗೆ ಇನ್ನೂ ಮುಂತಾದ ವಿಡಿಯೋ ಬರ್ತಾ ಹೋಗ್ತೀನಿ. ವಂದನೆಗಳು, ಶುಭ ದಿನ.